ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇವತ್ತು ಸಂಡೇ, ನಾನು ಇವತ್ತು ವ್ಲಾಗ್ನ ಶುರು ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಇನ್ನೂ ಕಂಟಿನ್ಯೂಯಸ್ ಆಗಿ ವ್ಲಾಗ್ನ ಹಾಕೋಣ ಅಂತ ಹೇಳ್ಬಿಟ್ಟು ಶುರು ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ಎದ್ದು ಎಲ್ಲ ಕೆಲಸ ಮುಗಿಸಿದ್ದೀನಿ. ಇನ್ನೂ ತಿಂಡಿ ಮಾಡಬೇಕು, ಫ್ರೆಶ್ ಅಪ್ ಆಗಬೇಕು. ನಮ್ಮ ಮನೆಯವರು ಎಲ್ಗೋ ಅವರ ಕೊಲೀಗ್ಸಿಂದು ಅವ್ರ ಮಗಳದು ಹಾಫ್ ಸ್ಯಾರಿ ಫಂಕ್ಷನ್ ಇದೆ ಅಂತ ಹೋದರು. ಹಾಗಾಗಿ ಬೇಗನೆ ಎದ್ದಿದ್ವಿ ಇವತ್ತು. ಇವಾಗ ಟೈಮು 6:30. ನಾನು ಫ್ರೆಶ್ ಅಪ್ ಆಗಿಬಿಟ್ಟು ನಿಮ್ಮನ್ನ ಎಲ್ಲೋ ಕರ್ಕೊಂಡು ಹೋಗ್ಬೇಕು ಅಂತಿದ್ದೀನಿ. ಅದು ಎಲ್ಲಿಗೆ ಏನು ಅಂತ ಹೋಗ್ತಾ ಹೇಳ್ತೀನಿ. ಫಸ್ಟು ಫ್ರೆಶ್ ಅಪ್ ಆಗಿ ಬರ್ತೀನಿ. ಅದಕ್ಕಿಂತ ಮುಂಚೆ ರಾಗಿ ಮಾಲ್ಟ್ನ ಮಾಡಿಟ್ಟಿದ್ದೀನಿ ಮತ್ತು ಡ್ರೈ ಫ್ರೂಟ್ಸ್ನೂ ನೆನೆಸಿಟ್ಟಿದ್ದೀನಿ. ಇದನ್ನು ತಿಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತಾದಮೇಲೆ ಹೋಗೋಣ. ಯಾಕಂತಂದರೆ ಇವಾಗಿನ ಹೊರಟಿದ್ದಾರೆ, ಹಿಂದೆಯೇ ಏನು ಸ್ನಾನ ಮಾಡಿದ್ರೆ ಚೆನ್ನಾಗಿರಲ್ಲ ಅಲ್ವಾ. ಹಾಗಾಗಿ ನಿಮಗೆ ರಾಗಿ ಮಾಲ್ಟ್ ಕುಡಿದು ಮತ್ತು ಬಾದಾಮಿ ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ನೆನೆಸಿದ್ದೀನಲ್ಲ ಅದನ್ನೆಲ್ಲ ತಿಂದ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಸಿಗ್ತೀನಿ, ಆಯಿತಾ. ಫ್ರೆಶ್ ಅಪ್ ಎಲ್ಲ ಆಗಿದ್ದಾಯಿತು. ಇವಾಗ ಬನ್ನಿ, ನಾನು ಹೇಳಿದ್ನಲ್ಲ ಆ ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ. ಎಲ್ಲಿ ಏನು ಅಂತ ಎಕ್ಸೈಟ್ ಆಗ್ತಿದೆಯಾ? ಯಾವುದಪ್ಪ ಆ ಪ್ಲೇಸು ಅಂತಂದರೆ ತುಮಕೂರು ಸಾವಯವ ಸಂತೆ. ಇವತ್ತು ಭಾನುವಾರ ಆಗಿರೋದ್ರಿಂದ ಅದು ಇರುತ್ತೆ ಪ್ರತಿ ಭಾನುವಾರನೂ. ಹಂಗೆ ಸುಮ್ಮನೆ ನಮ್ಮ ಮನೆಯವರು ಹೋದ್ರಲ್ಲ ಫಂಕ್ಷನ್ಗೆ, ಹಂಗಾಗಿ ನನಗೆ ಒಬ್ಬಳಿಗೆ ಬೇಜಾರಾಗುತ್ತೆ. ಹಾಗೆ ಒಂದು ಸಂತೆಗೊಂದು ರೌಂಡ್ ಹಾಕೊಂಡು ಇವತ್ತು ಸಾಂಬಾರು ಮಾಡಿಕೆ ಅಂತ ಹೇಳ್ಬಿಟ್ಟು ಸೊಪ್ಪು ಏನಾದರೂ ಫ್ರೆಶ್ ಆಗಿದ್ದರೆ ತೊಗೊಂಡು ಬರೋಣ ಅಂತ ಹೇಳಿ ಹೋಗ್ತಾಯಿದ್ದೀನಿ. ಬರ್ರಿ ನೀವು ನನ್ನ ಜೊತೆಗೆ. ಫೈನಲಿ ಹೊರಟೆ. ಇವಾಗ ಸಮಯ 7:45. ನೀಟ್ ಹಾಕ್ಬಿಟ್ಟು ಸಿಗ್ತೀನಿ. ಫೈನಲಿ ಹೊರಟೆ. ಇವಾಗ ಸಮಯ 7:45. ನೋಡ್ತಾ ಇರ್ಬೋದು ನೀವಿಲ್ಲಿ. ನಾನು ಅಕ್ಕಿ ತೊಳೆದಾಕಿದ್ದೆ ಬೆಳಗ್ಗೆನೆ, ಬಿಸಿಲು ಬರುತ್ತೋ ಇಲ್ವೋ ಅಂತ ಫೋನಲ್ಲಿ ನೋಡಿದ್ದೆ. ಇವಾಗ ಸ್ವಲ್ಪ ಬರ್ತಿದೆ, ಒಣಗ್ಬೋದು ಅನಿಸುತ್ತೆ. ಒಣಗಿದ್ರೆ ಸಾಕಪ್ಪ. ಬಟ್ಟೆನೂ ಎಲ್ಲ ಒಗ್ದಾಯಿತು. ಇನ್ನು ಒಂದೇ ಒಂದು ಕೆಲಸ ಬಾಕಿ ಇರೋದು ಏನಪ್ಪ ಅಂತಂದರೆ ತಿಂಡಿ ಮಾಡ್ಕೊಂಡು ತಿನ್ನೋದು. ಇನ್ನು ಇವಾಗಲೇ ಅದೇ ಯಾಕೆ ಮಾಡೋದು ಅಂತ ಹೇಳ್ಬಿಟ್ಟು ಸ್ವಲ್ಪ ಲೇಟಾಗೆ ಮಾಡಿದ್ರೆ ಆಯಿತು ಅಂತೇಳಿ ಸಂತೆಗೆ ಹೋಗ್ತಾ ಇದ್ದೀನಿ. ಬನ್ನಿ ನೀವು ಹೋಗೋಣ. ಫೈನಲಿ ರೀಚ್ ಆದ್ವಿ ಆ ಪ್ಲೇಸಿಗೆ. ತುಂಬಾ ಕ್ರೌಡ್ ಇದೆ. ತೋರಿಸ್ತೀನಿ ನಿಮಗೆ ಎಷ್ಟು ಕ್ರೌಡ್ ಇದೆ ಅಂತ ಹೇಳ್ಬಿಟ್ಟು. ಇವಾಗ 8 ಗಂಟೆ ಸಮಯ. ನಾವು ಹೋದ್ಸತಿ ಬಂದಾಗ 6 ಗಂಟೆಗೆ ಬಂದಿದ್ವಿ. ಆವಾಗ ಅಷ್ಟೊಂದು ಜನ ಬರಲ್ಲ, ಇನ್ನೂ ವಾಕ್ ಮಾಡ್ತಿರ್ತಾರೆ ಯೂನಿವರ್ಸಿಟಿ ಗ್ರೌಂಡಲ್ಲಿ. ನೋಡ್ತಾ ಇದ್ದೀವಿ, ಸೌತೆಕಾಯಿ, ಸಲಾಡು ಎಲ್ಲ ಇಟ್ಕೊಂಡಿದ್ದಾರೆ. ಕಡಲೆಕಾಯಿ, ಪಪ್ಪಾಯ, ಕಲ್ಲಂಗಡಿ ಹಣ್ಣು, ಸೌತೆಕಾಯಿ. ನೋಡಿ, ರಾಗಿ ಮಾಲ್ಟ್ ತಿಮ್ಲಾಪುರ್ ಕೆಫೆ ಅಂತೆ. ರಾಗಿ ಮಾಲ್ಟ್ ಸಿಗುತ್ತೆ. ನಾನು ಆಲ್ರೆಡಿ ಮನೇಲಿ ಕುಡಿದಿದ್ದೀನಲ್ಲ, ಹಾಗಾಗಿ ಬೇಡ ನನಗೆ. ಸ್ಟಾರ್ ಫ್ರೂಟು ಒಂದ್ಸಲ ನೋಡ್ಕೊಂಡು ಬರೋಣ, ಆಮೇಲೆ ಬರ್ತಾ ತಗೊಂಡು ಬರೋಣ. ಫ್ರೆಶ್ ಆಗಿ ಬನಾನಾ ಸಿಗುತ್ತೆ. ಇದಕ್ಕೆ ಯಾವುದೇ ರೀತಿಯಾದಂಥ ಔಷಧಿ ಏನೂ ಹಾಕಿರಲ್ಲ. ಆರ್ಗ್ಯಾನಿಕ್ ಅಂದರೆ ಇದು ಮಿಲ್ಲೆಟ್ಟು. ನೋಡಿ ಗೆಣಸು ಎಷ್ಟು ಫ್ರೆಶ್ ಆಗಿದೆ, ಬರ್ತು ತಗೊಂಡೋಗ್ಬೇಕು. ಫಸ್ಟು ನೋಡ್ಕೊಂಡು ಹೋಗೋಣ ಏನೇನಿದೆ ಅಂತ ಹೇಳ್ಬಿಟ್ಟು, ಆಮೇಲೆ ಪರ್ಚೇಸ್ ಮಾಡಿದ್ರೆ ಆಯಿತು. ಇಲ್ಲಿ ಬಂದರೆ ಫ್ರೈಡ್ ಐಟಮ್ಸು ನಾನೇನೂ ತಿನ್ನಲ್ಲ ಇವಾಗ. ಇದು ರೊಟ್ಟಿ. ಇಲ್ಲಿ ಫ್ರೆಶ್ ಆಗಿರೋ ಗಾಣದ ಎಣ್ಣೆ ಮತ್ತು ಹಪ್ಪಳ, ಸಂಡಿಗೆ ಎಲ್ಲ ಸಿಗುತ್ತೆ ನೋಡಿ. ಇದು ಫ್ರೆಶ್ ಸೊಪ್ಪಿದೆ, ಬರ್ತಾ ತೊಗೊಂಡೋಗ್ಬೇಕು. ಇಲ್ಲಂತೂ ಜನನೇ ಇರ್ತಿರ್ಲಿ, ತುಂಬಾ ಜನ ಇರೋರು. ತಗೊಳಕ್ಕೆ ಜಾಗ ಇರ್ತಿಲ್ಲ ನೋಡಿ. ಇವತ್ತು ಖಾಲಿ ಇದೆ. ನೋಡ್ತಾ ಇರ್ಬೋದು. ಇಲ್ಲೂ ಅಷ್ಟೇ ಡ್ರೈ ಫ್ರೂಟ್ಸು, ಪಂಪ್ಕಿನ್ ಸೀಡ್ಸು ಎಲ್ಲ ಇದೆ. ಆಯಿಲು. ಇಲ್ಲಿ ಫ್ರೆಶ್ ಆಗಿ ಸಲಾಡ್ ಮಾಡ್ತಿದ್ದಾರೆ, ರೊಟ್ಟಿ ಎಲ್ಲ ಮಾಡ್ತಿದ್ದಾರೆ ನೋಡಿ.
ನಾನು ಮನೆಯಲ್ಲೇ ತಿಂಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲೇನು ತಿಂತಾ ಇಲ್ಲ. ನೋಡಿ ಸಂಡಿಗೆ ಸಿಗ್ತದೆ ಇಲ್ಲಿ, ಅಕ್ಕಿ ಸಂಡಿಗೆ ಇಲ್ಲೇ ಇಟ್ಟದು ಅನ್ಸುತ್ತಿದ್ದು. ಇಲ್ಲೇ ಅನ್ಸುತ್ತೆ ತಗೊಂಡಿದ್ದು ನಾನು. ಇದು ಎಷ್ಟು ಹಪ್ಪಳ? 100 ರೂಪೀಸ್ ಅಲ್ವಾ? ಹಾಂ, ನಾವು ತಗೊಂಡಿದ್ವಿ, ಹುಡುಕ್ತಾ ಇದ್ವಿ, ಈ ಥರ ಸಿಕ್ಕಿರಲಿಲ್ಲ. ಹೋದ ವಾರನೂ ಬಂದಿದ್ವಿ, ಸಿಗಲಿಲ್ಲ. ಹಂಗಾಗಿ ಎಷ್ಟು 100 ಎಷ್ಟಿರುತ್ತೆ? ಹಾಂ ಸರಿ, ತಗೊಂತೀನಿ. ಇನ್ನೇನು ಇದೇನು ಏನರಲ್ಲಿ ಮಾಡಿರೋದು? ಸಗಣಿನಲ್ಲಿ ಮಾಡಿರೋ ತೋರಣನಾ? ನಾವು ಹೋದ ವಾರದಿಂದ ಹುಡುಕ್ತಾ ಇದ್ದೋ ಈ ಹಪ್ಪಳನ, ಸಿಕ್ತು ಫೈನಲಿ. 100 ರೂಪೀಸ್ಗೆ 20 ಇರುತ್ತೆ. ಇದು ಎಷ್ಟು ಜೊತೆ? ಇಲ್ಲಿ ಪೌಡ್ರು, ರೋಸ್ಮೇರಿ ಪೌಡ್ರು ಎಲ್ಲ ಸಿಗುತ್ತೆ ನೋಡ್ರಿ. ಇಂಡಿಗೋ ಪೌಡರು, ಸೀಗೆಕಾಯಿ ಪೌಡರು ಎಲ್ಲ ಸಿಗುತ್ತೆ. ರಾಗಿ ಮತ್ತು ಕೆಂಪಕ್ಕಿ, ಮಾವಿನ ಹಣ್ಣು ಹಲಸಿನಣ್ಣು ಸೀಸನಲ್ಲಿ ಮಾತ್ರ ಇಲ್ಲಿ ಬಂದರೆ ಏನೋ ಒಂಥರ ಆರೋಮ ಬರುತ್ತೆ. ಅದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಎಷ್ಟೆಷ್ಟು ಚೆನ್ನಾಗಿರಲ್ಲ. ಡ್ರ್ಯಾಗನ್ ಫ್ರೂಟ್ ಇದೆ, ನನಗಂತೂ ಅದು ಇಷ್ಟನೇ ಇಲ್ಲ. ಸ್ಟಾರ್ ಫ್ರೂಟ್ ಇದೆ. ಇಲ್ಲಿ ಫ್ರೆಶ್ ಜ್ಯೂಸಸ್ ಸಿಗುತ್ತೆ. ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು 20 ರೂಪೀಸು. ನೋಡ್ತಾ ಇರ್ಬೋದು ನೀವು ಅಲ್ಲಿ. ಇಲ್ಲೂ ಅಷ್ಟೇ ಸೇಮ್ ಸ್ಟಾರ್ ಫ್ರೂಟು, ಕರ್ಬೇವಿನ ಸೊಪ್ಪು, ಬಾಳೆಕಾಯಿ, ಕೆಂಪುದು ಇದು. ಇಲ್ಲಿ ಸ್ನ್ಯಾಕ್ಸ್ ಐಟಮ್, ಎಲ್ಲ ಥರದ ಮಸಾಲೆ ಕಾಳುಗಳು, ಕೋಡ್ಬಳೆ, ಚಕ್ಲಿ, ನಿಪ್ಪಟ್ಟು ಮತ್ತು ಸ್ವೀಟು, ಏನಿದು ಏನೋ ಒಂಥರ ಇದೆಲ್ಲ ಸಿಗುತ್ತೆ. ನೋಡ್ತಾ ಇರ್ಬೋದು. ಎಳ್ಳಿಕಾಯಿ ನೋಡಿ ಚೆನ್ನಾಗಿದೆ. ನಮ್ಮ ಮನೆಯವ್ರು ನೋಡಿದ್ರೆ ಬಿಡೋದೇ ಇಲ್ಲ. ಥರದಲ್ಲಿ ಉಪ್ಪಿನಕಾಯಿ ಹಾಕ್ಬೋದಾಯ್ತು ಅಂತಾರೆ. ಪಪ್ಪಾಯನೂ ನಾನು ತಿನ್ನಲ್ಲ. ಸೊಪ್ಪು ಚೆನ್ನಾಗಿದೆ. ಇಲ್ಲೂ ಬೇಗ ನೋಡ್ಕೊಂಡು ಬಂದ್ಬಿಡೋಣ ಏನೇನಿದೆ ಅಂತ ಹೇಳಿಬಿಟ್ಟು. ಬೆಟ್ಟದ ನೆಲ್ಲಿಕಾಯಿ ಎಲ್ಲ ಇದೆ. ಕುಂಕುಮದ ಹಣ್ಣು ಅಂತ ನೋಡಿ ಇದನ್ನ. ನೀವೇನಂತೀರ ಅಂತ ಕಮೆಂಟ್ ಮಾಡಿ ಹೇಳಿ. ಬಟರ್ ಥರ ಇಂಥದ್ದು ಸಿಗಂಗೆ ಇಲ್ಲ ಅಂತ ಹೇಳಂಗಿಲ್ಲ, ಎಲ್ಲ ಸಿಗುತ್ತೆ ಇಲ್ಲಿ. ನೋಡ್ತಾ ಇರ್ಬೋದು. ಇದು ತೋಟದಲ್ಲಿ ಬೆಳೆಯುತ್ತಲ್ಲ ಸೊಪ್ಪು, ಸಾಂಬಾರಿಗೆ ಹಾಕ್ತಾರೆ, ಅದು ಸಿಗುತ್ತೆ. ಹುಣಸೆ ಹಣ್ಣು ಎಲ್ಲ ಸಿಗುತ್ತೆ. ನೋಡ್ತಾ ಇರ್ಬೋದು. ಇಲ್ಲೂ ಗಾಣದೆಣ್ಣೆ, ಸಿರಿಧಾನ್ಯಗಳು, ಮಸಾಲೆ ಐಟಮ್ಸು ಎಲ್ಲ ಇದೆ. ನಾಟಿ ಕೋಳಿ ಮೊಟ್ಟೆನೂ ಸಿಗುತ್ತೆ ನೋಡಿರಿ. ಇದು ಮಹಾಲಕ್ಷ್ಮಿ ಫುಡ್ ಪ್ರಾಡಕ್ಟ್ಸ್ ಅಂತ. ಇಲ್ಲೂ ಹಪ್ಪಳ ಎಲ್ಲ ಸಿಗುತ್ತೆ. ಉಪ್ಪಿನಕಾಯಿಯೂ ಸಿಗುತ್ತೆ ಫ್ರೆಶ್ ಆಗಿ. ನಾನೇ ಮಾಡಿದ್ದೀನಲ್ಲ, ಹಂಗಾಗಿ ನಾನೇನೂ ತಗೊತಿಲ್ಲ ಅಷ್ಟೇ. ನೋಡ್ತಾ ಇರ್ಬೋದು. ಎಷ್ಟೊಂದು ಹಾಲ್ಬಾಯಿ ಸಿಗುತ್ತೆ, ರಾಗಿ ಹಾಲ್ಬಾಯಿ ಮತ್ತು ಚಟ್ನಿ ಪೌಡರ್ಗಳು ಸಿಗುತ್ತೆ. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ತಗೋಬೋದು. ನಮ್ಮಲ್ಲಿ ನೋಡಿ, ಇದು ದೇಸಿ ಹಸು, ಇನ್ನು ತುಪ್ಪದ್ದು ಗೀ ರಸು ಅಂತಾರಲ್ಲ, ಇದನ್ನು ಏನಂತ ಕರೀತಾರೆ ಹೇಳಿ? ಗೀ ರಸು. ಇದ್ರದ್ದು ತುಪ್ಪ, ಬೆಣ್ಣೆ ಎಲ್ಲ ಸಿಗುತ್ತೆ. ಬೇಕಾಗಿರೋರು ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕಾಣಿಸ್ತಿರುತ್ತೆ ಅನಿಸುತ್ತೆ, ತಗೊಳ್ಳಿ. ಮಶ್ರೂಮ್ ಕುಕ್ಕೀಸ್ ಅಂತ ನೋಡಿ. ಇದು ಹೊಸದಾಗಿ ನಾನು ಕೇಳ್ತಾ ಇರೋದು. ಟೇಸ್ಟ್ ಮಾಡಿ. ಇದು ರಾಗಿ ಬೇಕು ಅಂದ್ರೆ ರಾಗಿ ಮಶ್ರೂಮ್ ಬಿಸ್ಕೆಟ್ ಇದೆ. ರಾಗಿ ಬಿಸ್ಕೆಟ್, ಇದು ಮಶ್ರೂಮ್ ಪಿಕಲ್ ಟೇಸ್ಟ್ ಮಾಡ್ತೀರಾ? ಮಶ್ರೂಮ್ ಪಿಕಲ್ ಚೆನ್ನಾಗಿದೆ. ಇದುವರೆಗೂ ಕೇಳೇ ಇರಲಿಲ್ಲ ನೋಡಿ, ಹೊಸ ಥರ. ಲಾಸ್ಟ್ 2 ಮಂತ್ಸ್ ಮೇಡಮ್ ಬನ್ನಿ, ಕುಕ್ಕೀಸ್ ಇದೆ. ಇಂಟ್ರೆಸ್ಟೆಡ್ ಇದ್ದವರು ಅದು ಕಾಂಟ್ಯಾಕ್ಟ್ ನಂಬರ್ ಕಾಣ್ತಿದೆ ನೋಡಿ, ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ. ಹೋಮ್ ಡೆಲಿವರಿ ಸರ್ವಿಸ್ ಇದೆ ನೋಡಿ. ಫ್ರೆಶ್ ಮಶ್ರೂಮ್ ಯಾವಾಗ ಖಾಲಿ ಆಯ್ತು ಇವಾಗ. ಹಾಂ, ವಾಟ್ಸಪ್ಪಲ್ಲಿ ನೀವು ಫ್ರೆಶ್ ಮಶ್ರೂಮು ಸಿಗುತ್ತಂತೆ ಇವ್ರ ಹತ್ರ. ನೋಡ್ತಾ ಇರ್ಬೋದು, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಇದನ್ನು. ಲೊಕೇಶನ್ ಕಳಿಸಿದ್ರೆ ಇವ್ರ ಹತ್ರ ಹೋಮ್ ಡೆಲಿವರಿ ಸರ್ವಿಸ್ ಕೂಡ ಇದೆಯಂತೆ. ಇಂಟ್ರೆಸ್ಟೆಡ್ ಇದ್ದವರು ತಗೋಬೋದು.
ಇಲ್ಲೂ ಅಷ್ಟೇ ಎಲ್ಲ ಪ್ಯೂರು ಡ್ರೈ ಫ್ರೂಟ್ಸು, ಪುಳಿಯೋಗರೆ ಪೌಡ್ರು ಎಲ್ಲ ಸಿಗುತ್ತೆ. ಉದ್ಗಡ್ಡಿ, ರಾಗಿ ದೋಸೆ ಹಿಟ್ಟು ಮತ್ತು ಜೇನುತುಪ್ಪ ಇಂಥದ್ದೆಲ್ಲ ಸಿಗುತ್ತೆ. ಧನಿಯಾ ಪೌಡರು ಎಲ್ಲ. ಹೋದ ಸಲ ನಮ್ಮ ಮನೆಯವರಿದ್ರು ಅಂತ ನಾನು ನೀಟಾಗಿ ಏನೂ ತೋರ್ಸೋಕ್ಕಾಗಲಿಲ್ಲ, ಹಂಗಾಗಿ ಇವಾಗೆಲ್ಲ ಡೀಟೇಲಾಗಿ ತೋರಿಸ್ತೀನಿ, ನೋಡ್ಕೊಂಬಿಡಿ. ರಾಗಿ ಹಾಲ್ಬಾಯಿ ಅಂತಂದಲ್ಲ ಸ್ವೀಟು, ಅದು ಸಿಗುತ್ತೆ ನೋಡಿ. ಇವತ್ತು ಅದನ್ನೇ ನಾನು ಮಾಡ್ತಾಯಿದ್ದೀನಿ. ಆ ರೆಸಿಪಿನ ನಿಮ್ಮ ಜೊತೆಗೂ ಶೇರ್ ಮಾಡ್ತೀನಿ ನೋಡಿ. ರಾಗಿ ಹಾಲ್ಬಾಯಿನ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ರಾಗಿ ನೆನೆಸಿಟ್ಟು ಬಂದಿದ್ದೀನಿ ರಾತ್ರಿನೇ. ಇವಾಗ ಹೋಗಿ ಮಾಡಬೇಕು, ಟಿಫನ್ ಮಾಡ್ತೀನಿ. ನೋಡ್ತಾ ಇರ್ಬೋದು ರೊಟ್ಟಿ. ಇಲ್ಲಿ ಫ್ರೆಶ್ ಆಗಿರೋ ಗಿಣ್ಣು ಸಿಗುತ್ತೆ, ಗಿಣ್ಣು ಬೇಕಾದವರು ತಿನ್ಬೋದು. ನಾನು ಗಿಣ್ಣೇನು ತಿನ್ನಲ್ಲ, ಹಾಗಾಗಿ ನೋಡಿ ಸೊಪ್ಪು ಎಷ್ಟು ಚೆನ್ನಾಗಿದೆ ಅಂತ. ಬೆಂಡೆಕಾಯಿ ಈ ಥರ ಇವೆಲ್ಲ ಮನೇಲಿ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಮಾಡಿರ್ತಾರೆ. ಸೀಬೆಕಾಯಿ ಎಷ್ಟು ಅಂತ ಕೇಳಬೇಕು. ಎಷ್ಟು ಕೆ ಜಿ? ಅಲ್ಲಿ ಬರ್ತೀನಿ ತಗೊಳ್ಳಿ, ನೋಡ್ಕೊಂಡು ಅನ್ನಿಸ್ತಾರೆ. ನೀವು ಕ್ರೌಡು ಅಂತಿದ್ನಲ್ಲ, ಎಷ್ಟು ಕ್ರೌಡ್ ಇರ್ಬೋದು ಅಂತಂದರೆ ನೋಡಿ, ನೋಡ್ತಾ ಇರ್ಬೋದು ನೀವು ಇಲ್ಲಿ ಎಷ್ಟು ಕ್ರೌಡ್ ಇದೆ ಅಂತ. ನೋಡ್ತಾ ಇರೋದ್ರಲ್ಲಿ ರಿಬ್ಬನ್ಸು ಎಲ್ಲ ಸಿಗುತ್ತೆ. ಇದು ಎಲ್ಲ ಹ್ಯಾಂಡ್ ಮೇಡ್ ಅನಿಸುತ್ತೆ. ನಿಮ್ಗಿನ್ನೂ ಒಂದೇನೋ ಸ್ಪೆಷಲಾಗಿ ತೋರಿಸ್ಬೇಕು ನಾನು. ಇವೆಲ್ಲ ನೋಡೇ ಇರ್ತೀರ. ಇದು ಹೋದ ಸಲನೂ ಇತ್ತು, ತೋರಿಸಿದ್ದೆ, ನಾನು ಟ್ರೈ ಮಾಡಿದ್ದೆ. ಈ ಸಲ ಏನು ಟ್ರೈ ಮಾಡೋಕ್ಕೆ ಹೋಗಲ್ಲ. ತೆಂಗಿನ ಹಾಲಿಂದು ಟೀ ಮತ್ತು ಕಾಫಿ ಕೊಡ್ತಾರೆ. ಪರ್ ಗ್ಲಾಸ್ 20 ರೂಪೀಸ್ ಇರುತ್ತೆ. ತುಂಬಾ ಚೆನ್ನಾಗಿತ್ತು, ಟೇಸ್ಟ್ ಮಾತ್ರ ಬೆಸ್ಟ್ ಟ್ರೈ ಅಂತಲೇ ಹೇಳ್ಬೋದು. ನುಗ್ಗೆ ಸೊಪ್ಪು ಮತ್ತು ಕಾಯೂ ಸಿಗುತ್ತೆ ಇಲ್ಲಿ. ಗಿಡನೂ ಇಟ್ಕೊಂಡಿದ್ದಾರೆ ನೋಡಿ ಈ ವಾರ. ಕರ್ಬೇವಿನ ಸೊಪ್ಪು, ನಿಂಬೆಹಣ್ಣು ಯಾರಿಗಾದ್ರೂ ಬೇಕಾಗಿದ್ದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಇನ್ನು ರಾಗಿ ಅವಲಕ್ಕಿ ಇತ್ತು ಮನೇಲಿ, ಹಂಗಾಗಿ ನಾನೇನು ತೊಗೊಂಡಿದ್ದೆ ರಾಗಿ ಅವಲಕ್ಕಿ. ಇದು ರಾಗಿ ಬೋಟಿ ತಗೊಂಡಿದ್ವಿ, ಹೋದ ವಾರ ತಗೊಂಡಿದ್ವಿ, ಇನ್ನೂ ಇದೆ. ಇದು ನಾಟಿ ಕೋಳಿ ಮೊಟ್ಟೆ ಸಿಗುತ್ತೆ. ಇದು ಮೆಂತ್ಯ ಮುದ್ದೆ ಇಟ್ಟು ಅಂತ. ಏನಾದರೂ ಸುಸ್ತು ಎಲ್ಲ ಬಂದರೆ ತಿನ್ಬೋದು ಮುದ್ದೆ ಮಾಡ್ಕೊಂಡು. ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಇರುತ್ತೆ ನೋಡಿ, ತಗೊಳ್ಳಿ. ನೆಕ್ಸ್ಟ್ ಇದು ಸೊಪ್ಪು, ಶಾವಿಗೆ ಮಾಡ್ತಿದ್ದಾರೆ ನೋಡಿ ಈ ವಾರ. ಎಷ್ಟು ಶಾವಿಗೆ ಸಿಗುತ್ತೆ. ನೇರಳೆ ಹಣ್ಣು ತಿಂದೂನೇ ಬೋರ್ ಆಗಿದೆ. ನಮ್ಮ ಮನೆಯವ್ರು ಅಷ್ಟೊಂದು ತಂದಿದ್ದಾರೆ. ಬೇಲ್ದಣ್ಣಿನ ಜ್ಯೂಸು ಮತ್ತು ಫ್ರೆಶ್ ಕೋಕೋನಟ್ ಮಿಲ್ಕು ನೋಡಿ. ಇವ್ರ ಹತ್ರನೇ ನಾವು ಮೊಟ್ಟೆ ತಗೊಂಡಿದ್ದು ಹೋದ ವಾರ. ನಿಮಗೂ ಯಾರಿಗಾದ್ರೂ ಇಂಟ್ರೆಸ್ಟೆಡ್ ಇದ್ದರೆ ನಾಟಿ ಕೋಳಿ ಮೊಟ್ಟೆ ಸಿಗುತ್ತೆ, ಮತ್ತು ನಾಟಿ ಕೋಳಿನೂ ಸಿಗುತ್ತೆ ತಿನ್ನೋರು. ನಾವೇನು ತಿನ್ನಲ್ಲ, ನಮ್ಮ ಮನೆಯವ್ರು ತಿಂತಾರೆ, ಹಂಗಾಗಿ ತಗೊಂಡಿದ್ವಿ. ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇದೆಯಲ್ಲ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಪರ್ ಎಗ್ 15 ರೂಪೀಸ್ ಆಗುತ್ತೆ. ಕೋಳಿ ಎಲ್ಲ ಎಷ್ಟು ಅಂತ ನನಗೆ ಗೊತ್ತಿಲ್ಲ. ಒಳ್ಳೆಯದು, ನ್ಯಾಚುರಲಾಗಿದೆ, ಚೆನ್ನಾಗಿದೆ, ಟೇಸ್ಟು ಚೆನ್ನಾಗಿದೆ ಅಂತ ನಮ್ಮ ಮನೆಯವ್ರಂಗೆ ಅಂತಿದ್ರು. ಇದಿಷ್ಟೇ ತುಮಕೂರು ಸಾವಯವ ಸಂತೆ. ಸೌತೆಕಾಯಿ ಇನ್ನೂ ಏನಾದರೂ ತೊಗೋಬೇಕು, ಸೊಪ್ಪು ತೊಗೊಂಡು ಮನೆಗೆ ಹೋಗೋದಷ್ಟೇ. ಇದಾಗಿ ಚಕ್ಕೋತಣ್ಣು ನೋಡ್ಬೋದು. ಕೆಂಪು ತೊಳೆ ಚೆನ್ನಾಗಿದೆ. ನಾವು ಸಲ ತಗೊಂಡೋಗ್ತೀವಿ. ಈ ಸಲ ಯಾರು ತಿನ್ನೋರು ಅಂತ ತಗೊಂಡ್ಲಿಲ್ಲ ಅಷ್ಟೇ. ಸೊ ಇದಾಗಿತ್ತು ತುಮಕೂರು ಸಾವಯವ ಸಂತೆದು ಶಾಪಿಂಗು. ನೋಡ್ತಾ ಇರ್ಬೋದು ಇಲ್ಲಿ ನಾನು ಸೊಪ್ಪು, ನಿಂಬೆಹಣ್ಣು ಮತ್ತು ಹಪ್ಪಳನ ತಗೊಂಡೆ. ಮನೆಗೆ ಹೋಗಿ ತೋರಿಸ್ತೀನಿ ಏನೇನು
ತಗೊಂಡೆ ಅಂತ ಹೇಳ್ಬಿಟ್ಟು ಮನೆಗೆ ಹೋಗೋಣ ಬನ್ನಿ. ತುಂಬಾ ಸೌಂಡ್ ಇದೆ. ಇಷ್ಟುನ ತಂದೆ. ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪು, ಇದೇನೋ ಕೀರೆ ಸೊಪ್ಪು ಅಂತೆ ಬಸ್ಸಾರು ಮಾಡ್ಬೋದಂತೆ. ಇವಾಗ ಮಾಡ್ತೀನಿ ಬಸ್ಸಾರು. ಒಂದು ಸ್ವಲ್ಪ ದೊಡ್ಡ ಕಟ್ಟಿದ್ದು ಅರ್ಧ ಮಾಡಿಬಿಟ್ಟು ಅರ್ಧ ಇರಿಸ್ಕೊತೀನಿ. ಸತಿಗೆ ಸೊಪ್ಪಿಗೆ ಪಲ್ಯ ಮಾಡೋಕ್ಕಾಗತ್ತೆ. ಅಷ್ಟೊಂದಿದೆ. ಕರ್ಬೇವಿನ ಸೊಪ್ಪೆಲ್ಲ ಬಿಡಿಸಿಟ್ಕೊಬೇಕು. ಒಂದು ಸ್ವಲ್ಪ ಚಟ್ನಿ ಪುಡಿನೂ ಮಾಡ್ತೀನಿ. ಅಗಸೆ ಬೀಜ ಇದೆ, ಅದು ಇದು ಎಲ್ಲ ಸೇರಿಸಿ ಚಟ್ನಿ ಪುಡಿ ಮಾಡ್ತೀನಿ. ನಿಮಗೆ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ನೋಡ್ತಾ ಇರ್ಬೋದು. ಹಪ್ಳ ಮತ್ತು ಇದು ನಿಂಬೆಹಣ್ಣು ತೊಗೊಂಡೆ. ಮತ್ತು ಇದು ಹೊಸ್ದಾಗಿ ರಿಬ್ಬನ್ನ ತೊಗೊಂಡೆ. ಎಷ್ಟು ಚೆನ್ನಾಗಿದೆ ಅಂತಂದರೆ ಇದು ಹ್ಯಾಂಡ್ಮೇಡು. 30 ರುಪೀಸ್ ಒಂದು ಪೀಸ್ ಅಂದರು. ನಾನು 50 ರುಪೀಸಿಗೆ ಒಂದು ಜೊತೆ ತೊಗೊಂಡೆ. ನಮ್ಮ ತನ್ವಿಗೆ ಅಂತ ಹೇಳ್ಬಿಟ್ಟು ಜಡೆ ಹಾಕಿದ್ರೆ ಚೆನ್ನಾಗಿರುತ್ತೆ, ರೋಸ್ ಥರ ಕಾಣುತ್ತೆ. ಹಾಗಾಗಿ ಇದಿನ್ನೂ ಹೊಸ್ದಾಗಿ ಇಟ್ಕೊಂಡಿದ್ರು. ನೆಕ್ಸ್ಟ್ ಸಲ ಸ್ಟಾಲೆ ಹಾಕ್ತೀವಿ. ಇವಾಗ ಸದ್ಯ ಇಷ್ಟು. ನಿಮಗೆ ಏನಾದರೂ ಇಷ್ಟ ಆದರೆ ತೊಗೊಳ್ಬೋದು ಅಂತಂದರು. ಹಂಗಾಗಿ ನನಗೆ ಇಷ್ಟ ಆಯ್ತು. ಈ ಕಲರು ಚೆನ್ನಾಗಿತ್ತು, ಹಂಗಾಗಿ ತೊಗೊಂಡೆ. ಹೇಗಿದೆ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ ಆಯಿತಾ. 50 ರುಪೀಸ್ ಕೊಡ್ಬೋದಾ ವರ್ತಾ ಅಂತ ಹೇಳಿಬಿಟ್ಟು. ನನಗೇನೋ ವರ್ತ್ ಅನ್ನಿಸ್ತು. ಪಾಪ ಅವ್ರು ಅಷ್ಟೊಂದು ಕೈಯಲ್ಲಿ ಹ್ಯಾಂಡ್ಮೇಡ್ ಇದೆಲ್ಲ ಮಾಡಿರ್ತಾರೆ ಅಂತಂದರೆ ಅವ್ರ ಸಮಯಕ್ಕಾದರೂ ನಾವು ಬೆಲೆ ಕೊಡ್ಬೇಕು ತಾನೆ. ಚೆನ್ನಾಗಿದೆ, ನೋಡೋದಕ್ಕೆ ಚೆನ್ನಾಗಿದೆ, ಹಂಗಾಗಿ ತೊಗೊಂಡೆ. ಇಷ್ಟೇ ಶಾಂತೆ ಶಾಪಿಂಗು. ಇವಾಗ ತಿಂಡಿ ಮಾಡಬೇಕು. ಉಪ್ಪಿಟ್ಟು ಮಾಡ್ಕೊತೀನಿ. ಮಧ್ಯಾಹ್ನಕ್ಕೆ ಸೊಪ್ಪಿನ ಸಾಂಬಾರು ಮಾಡ್ತೀನಿ. ನಮ್ಮ ಮನೆಯವ್ರ ಅಷ್ಟೊತ್ತಿಗೆ ಬರ್ತಾರೆ ಫಂಕ್ಷನ್ ಮುಗಿಸ್ಕೊಂಡು. ತಿಂಡಿ ಮಾಡಿಬಿಟ್ಟು ಸಿಗ್ತೀನಿ. ಬಾಯ್. ಉಪ್ಪಿಟ್ಟು ಮಾಡಿಕೊಂಡೆ. ಇವಾಗ ತಿಂಡಿ ತಿಂತಾಯಿದ್ದೀನಿ. ತಿಂಡಿ ತಿಂದ್ಬಿಟ್ಟು ಸೊಪ್ಪೆಲ್ಲ ಸೋಸಿಟ್ಟು ರಾಗಿ ಹಾಲ್ಬಾಯಿ ಮಾಡ್ತೀನಿ. ಅದು ಯಾವ ಥರ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಹಾಲ್ಬಾಯಿ ಮಾಡೋದಕ್ಕೆ, ರಾಗಿ ಹಾಲ್ಬಾಯಿ ಮಾಡೋದಕ್ಕೆ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಯೂಟ್ಯೂಬ್ ಚಾನಲಲ್ಲಿ ಅಂತಂದರೆ ಅಡುಗೆ ಸಾಧನ ಅನ್ನೋ ಯೂಟ್ಯೂಬ್ ಚಾನಲಲ್ಲಿ ನೋಡಿ ಮಾಡ್ತಾಯಿದ್ದೀನಿ. ಸುಮಾರು ಒನ್ ಆ್ಯಂಡ್ ಹಾಫ್ ಇಯರ್ ಆಗಿತ್ತು ಇದನ್ನು ಮಾಡಿ. ಹಂಗಾಗಿ ಇನ್ನೊಂದು ಸಲ ಫೋನಲ್ಲಿ ನೋಡಿಕೊಂಡು ಮಾಡ್ತಾಯಿದ್ದೀನಿ. ನಾನಿಲ್ಲಿ 1 ಗ್ಲಾಸ್ ರಾಗಿನ ನೆನೆ ಇಟ್ಟಿದ್ದೆ ಅಂತ ಹೇಳಿದೆ ಅಲ್ವಾ. ಅದಕ್ಕೆ ನಾವು 1 ಗ್ಲಾಸ್ ಕಾಯಿ ತುರಿ ಮತ್ತು 2 ಗ್ಲಾಸ್ ಬೆಲ್ಲ ತಗೋಬೇಕು. ಈ ರಾಗಿ ಮತ್ತು ಕಾಯಿ ತುರಿನ ನುಣ್ಣಗೆ ರುಬ್ಕೊಂಡು ಅದರಲ್ಲಿ ಹಾಲನ್ನ ತಕ್ಕೋಬೇಕು. ಇದು ಕಾಯಿಂದ ಹಾಲು ತಗೊಳ್ಳೋದಕ್ಕೆ 3 ಗ್ಲಾಸು ನೀರು ಹಾಕಿ ರುಬ್ಕೋಬೇಕು. ಅಂದರೆ ನಾವು ಫಸ್ಟು ಒಂದು ಅರ್ಧ ಗ್ಲಾಸ್ ಹಾಕಿ ನುಣ್ಣಗೆ ರುಬ್ಬಬೇಕು. ಅದಾದಮೇಲೆ ಅದನ್ನು ಸೋಸ್ಕೊಬೇಕು. ಹಂಗೇ 2 ಸಲ ನೀರು ಹಾಕಿ ಅದರಿಂದ ಹಾಲನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕು. ರಾಗಿಗೆ ಮತ್ತು ಕಾಯಿಗೆ ನನಗೆ 2ರಿಂದ ಹಾಲು ತಗೊಳ್ಳೋದಕ್ಕೆ ಸುಮಾರು ಒಂದು 6.5 ಲೋಟದಷ್ಟು ನೀರು ಹಿಡಿಸ್ತು. ಸೇಮ್ ಇದೇ ಲೋಟದಲ್ಲಿ ನಾವು ಯಾವ ಲೋಟದಲ್ಲಿ ರಾಗಿನ ತಗೊಂಡಿದ್ವೋ ಅದೇ ಲೋಟದಲ್ಲಿ ಅದೇ ಕಾಯಿ ಮತ್ತು ಬೆಲ್ಲ ಸೇಮ್ ಎಲ್ಲ ಅದೇ ಲೋಟದಲ್ಲಿ ತೊಗೋಬೇಕು. 1 ಲೋಟ ರಾಗಿ, 1 ಲೋಟ ಕಾಯಿ ಮತ್ತು 2 ಲೋಟ ಬೆಲ್ಲ ಸೇಮ್ ಇದೇ ಲೋಟದಲ್ಲಿ ಮತ್ತು 6.5 ಲೋಟ ನೀರು. ಚಾನಲಲ್ಲಿ ನೋಡ್ಬೋದು ನೀವು. ಅಡುಗೆ ಸಾಧನ ಅನ್ನೋ ಯೂಟ್ಯೂಬ್ ಚಾನಲಲ್ಲಿ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನಿಮಗೂ ಏನಾದರೂ ಮಾಡಬೇಕು ರಾಗಿ ಹಾಲುಬಾಯಿನ ಅಂತಂದರೆ ಅದರಲ್ಲಿ ನೋಡಿಕೊಂಡು ಚೆನ್ನಾಗಿ ಮಾಡ್ಬೋದು. ನಾನಿಲ್ಲಿ ತಟ್ಟೆಗೆ ತುಪ್ಪನ ಸವರಿಟ್ಟಿದ್ದೀನಿ, ನೋಡ್ತಾ ಇರ್ಬೋದು ಇಲ್ಲಿ. ಇವಾಗ ಮಾಡ್ತೀನಿ. ಮಾಡಿದೆಲ್ಲ ಆದಮೇಲೆ ತೋರಿಸ್ತೀನಿ. ಯಾಕಂತಂದರೆ ಇದು ಸುಮಾರು ಹೊತ್ತು ಹಿಡಿಯುತ್ತೆ. ಈ ಹಾಲು ತಗೊಳ್ಳೋದಕ್ಕೆ ಒಂದು ಅರ್ಧದಿಂದ 3/4 ಗಂಟೆ ಹಿಡಿಸ್ತು ನನಗೆ. ಹಂಗಾಗಿ ಇವಾಗ ಮಾಡ್ತೀನಿ ಬನ್ನಿ. ಏಲಕ್ಕಿನೂ ಇದಕ್ಕೆ ನಾನು ಹಾಲು ತಗೊಳ್ಳುವಾಗ ರುಬ್ಬಿದ್ನಲ್ಲ ಅದಕ್ಕೇ ಆ್ಯಡ್ ಮಾಡಿದ್ದೆ ಒಂದು 3-4 ಫ್ಲೇವರ್ಗೋಸ್ಕರ ಅಷ್ಟೇ. ಎಲ್ಲ ಹಾಲು ಮತ್ತು ಕೊಬ್ಬರಿ ಎಲ್ಲ ಹಾಲು ನಾವೇನು ಎಕ್ಸ್ಟ್ರಾಕ್ಟ್ ಮಾಡಿದ್ವಲ್ಲ ಎಲ್ಲ ಹಾಲು ಮತ್ತು ಬೆಲ್ಲನ ಹಾಕಿ ಈ ಥರ ಕೈ ಆಡಿಸ್ತಾನೆ ಇರಬೇಕು. ಸುಮಾರು ಒಂದು 1/2-3/4 ಗಂಟೆ ಆಗುತ್ತೆ ಇದನ್ನು ಕೈ ಆಡಿಸೋದು ಮಾಡೋದು. ಲಾಸ್ಟಲ್ಲಿ ಯಾವ ಥರ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಸುಮ್ಮನೆ ವಿಡಿಯೋ ಡ್ರ್ಯಾಗ್ ಆಗುತ್ತೆ ಅಷ್ಟೊತ್ತು ತೋರಿಸ್ತಾ ಇದ್ದರೆ ಯಾವ ಹದ ಬಂದಾಗ ಇದನ್ನು ತೆಗಿಬೇಕು ಅಂತ ನೋಡ್ತಾ ಇರ್ಬೋದು. ಇವಾಗ ಈ ಥರ ಕನ್ಸಿಸ್ಟೆನ್ಸಿ ಇದೆ. ಬೆಲ್ಲನ ಕುಟ್ಟೆ ಹಾಕ್ಕೊಳ್ಳಿ. ನಾನು ಕುಟ್ಟೆ ಹಾಕಿದ್ದೀನಿ. ನೋಡ್ತಾ ಇದ್ದೀರಲ್ಲ, ರಾಗಿ ಹಾಲ್ಬಾಯಿ ರೆಡಿ ಆಯಿತು. ಆವಾಗಲೇ ಪ್ಲೇಟಿಗೆಲ್ಲ ಟ್ರಾನ್ಸ್ಫರ್ ಮಾಡಿ ನಾನು ಊಟ ಮಾಡಿ ಬಟ್ಟೆ ಎಲ್ಲ ಎತ್ತಿ ಮಡಚಿಟ್ಟಿದ್ದೀನಿ.
ಇವಾಗ ಅಕ್ಕಿ ಎಲ್ಲ ಒಣಗೈತಾ ಅಂತ ನೋಡೋಣ. ಇನ್ನೂ ಸಂಜೆ ಕಟ್ ಮಾಡೋಣ. ಆಲ್ಮೋಸ್ಟು ಸೆಟ್ ಆಗಿದೆ, ನೋಡ್ತಾ ಇರ್ಬೋದು ನೀವು ಹೆಂಗೆ ಕಾಡ್ತಿದೆ ಅಂತ. ಸಂಜೆಗೆ ನಮ್ಮ ಮನೆಯವ್ರು ಬಂದಾಗ ಕಟ್ ಮಾಡೋಣ, ಅವ್ರ ಹತ್ರನೇ ಕಟ್ ಮಾಡಿಸೋಣ. ಯಾಕಪ್ಪ ಅವ್ರ ಹತ್ರನೇ ಅಂತಂದರೆ ಸದ್ಯದಲ್ಲೇ ಅಂದರೆ ವೆಡ್ನೆಸ್ಡೇ ಅವ್ರ ಬರ್ತಡೇ ಬರ್ತಿದೆ. ಸೊ ಅಡ್ವಾನ್ಸಾಗಿ ಒಂಥರ ಕೇಕ್ ಕಟ್ ಮಾಡ್ದಂಗೆ ಇರುತ್ತೆ, ಹಂಗಾಗಿ ಸರಿನಾ. ಅಕ್ಕಿ ಒಣಗಿದೆಯಾ ಏನು ಅಂತ ನೋಡೋಣ ಬನ್ನಿ. ಒಣಗಿದೆ, ಇದು ಒಣಗಿದೆಯಾ ಇಲ್ವಾ ಅಂತ ಹೆಂಗಪ್ಪ ಗೊತ್ತಾಗುತ್ತೆ ಅಂದರೆ, ಹಿಂಗಂದರೆ ಸಾಕು ಈ ಥರ ಬರುತ್ತೆ ಪೌಡ್ರ್ ಥರ, ಅಥವಾ ಒಂದು ಸ್ವಲ್ಪ ಬಾಯಿಗೆ ಹಾಕೊಂಡ್ರೆ ಕಟ್ಟಿಕೊಂಡು ಅಂತಂದರೆ ಆಗೈತೆ ಅಂತ. ನೋಡಿ ಇದಾಗಿದೆ, ಒಣಗಿದೆ. ಇನ್ನೂ ಒಂದು ಸ್ವಲ್ಪ ಹೊತ್ತು 4 ಗಂಟೆ ತನಕ ಆಗಲಿ. ಇವಾಗ 2 ಗಂಟೆ, ಇನ್ನೊಂದು 4 ಗಂಟೆವರೆಗೂ ಒಣಗಲಿ ಚೆನ್ನಾಗಿ. ನಮ್ಮ ಮನೆಯವ್ರು ಬಂದಮೇಲೆ ಮಿಲ್ಲಿಗೆ ಕೊಟ್ಟು ಕಳಿಸಿದ್ರೆ ಆಯಿತು. ಇವತ್ತೇನೋ ತುಂಬ ಬಿಸಿಲಿದೆ, ಚೆನ್ನಾಗಿ ಒಣಕಣುತ್ತೆ. ಹೆಂಗೋ ಚೆಕ್ ಮಾಡಿ ಫೋನಲ್ಲಿ ಆ ವೆದರ್ನ ಹಾಕಿದ್ದು ತುಂಬ ಒಳ್ಳೆಯದೇ ಆಯಿತು. ಹೆಂಗೋ ಒಂದು ಕೆಲಸ ಮುಗೀತು. ಅಕ್ಕಿ ಹಿಟ್ಟಿಲ್ಲ ಅಂತಂದರೆ ತಿಂಡಿಗೆ ಯೋಚನೆ ಭಾರಿ ಆಗುತ್ತೆ. ಹಾಗಾಗಿ ಇವೇ ನೋಡಿ ನನ್ನ ಹೂವಿನ ಗಿಡಗಳು. ಇದರಲ್ಲಿ ತುಂಬ ಹೂವು ಬಿಡುತ್ತೆ. ಬೆಳಗ್ಗೆ ಇದೆಲ್ಲ ಮೊಗ್ಗಾಗ್ಬಿಟ್ಟಿತ್ತು. ಇವಾಗ ನೋಡಿ ಒಂದು ಸ್ವಲ್ಪ ಹಳ್ಳಿದೆ, ನಾಳೆಗಾಗುತ್ತೆ ಸೋಮವಾರಕ್ಕೆ. ಇದರಲ್ಲೂ ಅಷ್ಟೇ ಈ ಸಲ ದುಮ್ಮಲ್ಗೆ ಹೂವು ತುಂಬಾ ಬಿಟ್ಟಿತ್ತು. ಒಂದು ವೀಡಿಯೋ ಏನೋ ಹಾಕಿದ್ದೆ ನೋಡಿ ಶಾರ್ಟ್ಸಲ್ಲಿ, ಸೇಮ್ ಒಂಥರ ರೋಸ್ ಬಿಟ್ಟಂಗೆ ಬಿಡುತ್ತಿದ್ದು. ದುಮ್ಮಲ್ಗೆ ಹೂವು ತುಂಬಾ ಚೆನ್ನಾಗಿದೆ. 7 ಸೊತ್ತು ಅಲ್ಲ, ಸೇಮ್ ಒಂಥರ ಇಷ್ಟು ದಪ್ಪ ಬಿಡುತ್ತೆ. ಇದರಲ್ಲೂ ಅಷ್ಟೇ ದಾಸವಾಳ ತುಂಬಾ ಬಿಡ್ತವೆ. ಇವಾಗ ಕಟ್ ಮಾಡಿದ್ದೆ ನಾನು, ತುಂಬ ದೊಡ್ಡದಿತ್ತು, ಒಂದು ಹೈಟ್ ಇತ್ತು. ಇದರಷ್ಟೇ ಕಣುಗುಳುವಿನೂ ಅಷ್ಟೇ ಹೈಟ್ ಇತ್ತು. ಕಟ್ ಮಾಡಿದ್ದೀನಿ ಚಿಕ್ಕದಾಗೇ ಇರಲಿ ಅಂತ ಹೇಳ್ಬಿಟ್ಟು. ನೋಡ್ತಾ ಇರ್ಬೋದು ಎಷ್ಟೊಂದು ಮೊಗ್ಗು ಹಾಕಿದ್ದೆ. ಒಂದು 10ರಿಂದ 15 ಹೂವು ಸಿಗುತ್ತೆ, ಸಾಕು ನಮಗೆ ಪೂಜೆ ಮಾಡೋದಕ್ಕೆ. ನಾವು ಬೆಳೆದು ನಾವಿಟ್ಟಿದ್ದೀವಿ ಅನ್ನೋ ಒಂದು ಖುಷಿ ಇರುತ್ತಲ್ಲ, ಅದಕ್ಕೆ. ಹಾಗಾಗಿ ಇನ್ನೂ ತುಂಬಾ ಗಿಡಗಳಿದ್ದು, ಆದರೆ ನಾವು ಊರಿಗೆ ಅದು ಹೋದಾಗ ನೀರು ಯಾರೂ ಹಾಕಿರ್ಲಿಲ್ವಲ್ಲ, ಬೇಸಿಗೆ ಬೇರೆ ಇತ್ತವಾಗ, ಸ್ವಲ್ಪ ಗಿಡ ಎಲ್ಲ ಹೋದವು. ಆವಾಗಿಂದ ಸದ್ಯ ಸಾಕಿವು 3 ಅಂತ ಹೇಳ್ಬಿಟ್ಟು ಡಿಸೈಡ್ ಆಗಿದ್ದೀನಿ. ಇನ್ನು ಒಳಗಡೆಗೆ ಇಷ್ಟಿದೆ ಅಷ್ಟೇ. ಇದೊಂದು ತುಳಸಿ ಗಿಡ ನೋಡ್ತಾ ಇರ್ಬೋದು. ನಾನು ಅವತ್ತು ಸೀಡ್ಸ್ ಹಾಕಿದ್ದೆ, ಇದೊಂಥರ ಎಷ್ಟು ಒಟ್ಲು ಬಂದಂಗೆ ಬಂದಿದೆ. ಇನ್ನು ಇದೆ, ಇದಿಷ್ಟಿದೆ ಅಷ್ಟೇ ಶೋ ಗಿಡ. ಮೊದಲು ಇಲ್ಲೆಲ್ಲ ಇಟ್ಟಿದ್ದೆ, ತುಂಬಾ ಇದ್ದು. ಆದರೆ ಇವಾಗ ಇಲ್ಲ, ಯಾಕಂತಂದರೆ ಮೇಂಟೈನ್ ಮಾಡೋಕ್ಕಾಗಲ್ಲ ಅಷ್ಟನ್ನು. ಹಾಗಾಗಿ ಇದು ಅಷ್ಟೇ ಹೂವು ಬಿಟ್ಟಿತ್ತು, ಬ್ರಹ್ಮಕಮಲ 3-4 ಬಿಟ್ಟಿತ್ತು ಈ ವರ್ಷ ಅಷ್ಟು. ಇದಂತೂ ದೊಡ್ಡ ಪಾತ್ರೆ ಇದೆ ಅಷ್ಟೇ ಗೈಸ್. ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಇವಾಗ ಇನ್ನೇನು ನಮ್ಮ ಮನೆಯವ್ರು ಬರೋವರೆಗೂ ಸುಮ್ಮನೆ ಇರಬೇಕು, ಆಮೇಲೆ ಅಡುಗೆ ಮಾಡಿದ್ರೆ ಆಯ್ತು. ಇನ್ನು ಸಂಜೆಗಲ್ವ ಊಟ ಮಾಡೋದು, ಹಂಗಾಗಿ ಅವರಿಗೆ ಅವಾಗ ಮಾಡಿ ಅವಾಗ ಊಟಕ್ಕೆ ಹಾಕ್ಕೊಡ್ಬೇಕು. ಹಂಗಾಗಿ ಲೇಟಾಗಿ ಮಾಡಿದ್ರೆ ತಿನ್ನಲ್ಲ, ಮತ್ತು ರಾತ್ರಿ ಮಾಡಿದ ಬೆಳಗ್ಗೆನೂ ತಿನ್ನಲ್ಲ. ಹಂಗಾಗಿ ಫ್ರೆಶ್ಶಾಗಿ ಮಾಡಿದ್ರೆ ಆಯ್ತು ಆಮೇಲೆ ಅಂತ ಹೇಳ್ಬಿಟ್ಟು ಸುಮ್ಮನಾಗಿದ್ದೀನಿ. ಆ ಸೊಪ್ಪು ಸೋಸೋ ಅಷ್ಟೊತ್ತಿಗೆ ಸಾಕಾಗೋಯ್ತು. ಆ ದೊಡ್ಡ ಕಟ್ಟು ಬೇರೆ ಅಲ್ವಾ, ಅಯ್ಯೋ ಯಾಕಪ್ಪ ಇಷ್ಟು ದೊಡ್ಡ ಕಟ್ಟಾದರೂ ತಗೊಂಡಲ್ಲ ಅಂತ ಅನಿಸ್ಬಿಡ್ತು. ಅಷ್ಟೊತ್ತು ಟೈಮ್ ಹಿಡೀತು, ಪರವಾಗಿಲ್ಲ ಸೋಸಿದ್ದೀನಿ. ಮತ್ತು ಇದು ಅಷ್ಟೇ ಹಾಲ್ಬಾಯಿ ತಿರುಗಿಸಿ ಕೈಯೆಲ್ಲ ನೋವಾಯಿತು. ಇವತ್ತೊಂಥರ ಭಾಳ ಕೆಲಸ ಇತ್ತು, ಹಾಗಾಗಿ ರೆಸ್ಟ್ ಮಾಡೋಣ. ಸಂಜೆ ಸಿಗುವ ಅಡುಗೆ ಮಾಡುವಾಗ, ಆಯಿತಾ? ಸರಿನಾ? ಇವಾಗ ಸಂಜೆ ಆಗೋಯ್ತು ಆಲ್ರೆಡಿ. ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಜಸ್ಟು ನಾನು ಅಗಸೆ ಬೀಜ ಮತ್ತು ಕರ್ಬೇವಿನ ಸೊಪ್ಪು ತಂದಿದ್ದೆನಲ್ಲ ಸಂತೆಯಿಂದ, ಅದನ್ನು ಬಳಸ್ಕೊಂಡು ಚಟ್ನಿ ಪುಡಿನ ಮಾಡಿದೆ. ಯಾವ ಥರ ಮಾಡಿದೆ, ಹೆಂಗೆ ಏನು ಅಂತ ಹೇಳ್ಬಿಟ್ಟು ಅದೇ ಬೇರೆ ವಿಡಿಯೋ ಮಾಡಿದ್ದೀನಿ. ಅದನ್ನು ಯೂಟ್ಯೂಬ್ಗೆ ಹಾಕ್ತೀನಿ, ಅಪ್ಲೋಡ್ ಮಾಡ್ತೀನಿ, ನೋಡ್ಬೋದು ನೀವು ಯಾವ ಥರ ಮಾಡಿದೆ, ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದೆ ಅಂತ ಹೇಳ್ಬಿಟ್ಟು. ಇವಾಗ ಅದನ್ನೆಲ್ಲ ಹುರಿದಿಟ್ಟಿದ್ದೀನಿ. ಇವಾಗ ಸ್ವಲ್ಪ ಆರಬೇಕದು, ಬಿಟ್ಟಿದ್ದೀನಿ. ಇವಾಗ ಮುಖ ತೊಳ್ಕೊಂಡು ಫ್ರೆಶಪ್ ಆಗಿ ದೇವ್ರ ದೀಪ ಹಚ್ಚಿ ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು
ಅಡುಗೆಗೂ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಮಾಡ್ತೀನಿ. ನಾನಿಲ್ಲಿ ಅದೇ ಕೀರೋ ಸೊಪ್ಪು ತಂದಿದ್ನಲ್ಲ, ಅದನ್ನು ಸೊಪ್ಪೆಲ್ಲ ಸೋಸ್ಕೊಂಡಿದ್ನಲ್ಲ, ಅದಕ್ಕೆ ನಾನಿವಾಗ ಬೇಯಿಸಲಿಕ್ಕೆ ನೀಟಾಗಿ ಸೊಪ್ಪನ್ನೆಲ್ಲ ತೊಳೆದಿಟ್ಟಿದ್ದೀನಿ. ಮತ್ತು ಅದು ಸೊಪ್ಪು ಒಗ್ಗರಣೆ ಮತ್ತು ಗೊಜ್ಜು ಕ್ಯೂಚೋದು ಮತ್ತು ಅನ್ನ ಮಾಡೋಣ ಅಂದ್ಕೊಂಡಿದ್ದೀನಿ. ಇದನ್ನು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮಗೆ. ನೋಡ್ತಾ ಇರ್ಬೋದು, ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಮಿಕ್ಸಿಗೆ ಹಾಕಬೇಕು. ಇನ್ನೊಂದು ಸ್ವಲ್ಪ ಆರಬೇಕು, ಸ್ವಲ್ಪ ಬೆಚ್ಚಗಿದೆ. ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಚೆನ್ನಾಗಾಗಿದೆ ಹುರಿದಿರೋದು. ಇದು ಅಷ್ಟೇ ಚೆನ್ನಾಗಿ ಹುರಿದಿದೆ. ಇವಾಗ ಮಿಕ್ಸಿ ಮಾಡಬೇಕು, ಒಂದು ಸ್ವಲ್ಪ ಆರಬೇಕು. ನೋಡಿ ಇಲ್ಲಿ ಅಡುಗೆಗೂ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ನಮ್ಮ ಮನೆಯವ್ರು ಬಂದ ತಕ್ಷಣ ಮಾಡೋದಷ್ಟೇ. ಹಾಲು ಬಾಯು ರೆಡಿ ಇದೆ, ಕಟ್ ಮಾಡ್ಸೋಕ್ಕೆ ಅಂತ ಕಾಯ್ತಿದ್ದೀನಿ, ವೆಯ್ಟ್ ಮಾಡ್ತಿದ್ದೀನಿ ಅವ್ರು ಬಂದ ಮೇಲೆ ಮಾಡೋಣ ಅಂತ ಹೇಳ್ಬಿಟ್ಟು. ಇದಿಷ್ಟು ನನ್ನ ಅಪ್ಡೇಟ್. ಆಮೇಲೆ ಸಿಗ್ತೀನಿ, ಬಾಯ್. ನೋಡ್ತಾ ಇರ್ಬೋದು ನೀವು ಇಲ್ಲಿ ಅಗಸೆ ಮತ್ತು ಕರ್ಬೇವಿನ ಸೊಪ್ಪಿನ ಚಟ್ನಿ ಪುಡಿ ರೆಡಿನೇ ಆಗೋಯ್ತು. ಇವಾಗ ಇದೊಂದು ಸ್ವಲ್ಪ ಆರಲಿ. ಇವಾಗ ತಾನೇ ಆಡಿಸಿರೋದಲ್ವ, ಸ್ವಲ್ಪ ಮಿಕ್ಸಿ ಬಿಸಿ ಇರುತ್ತೆ. ಹಾಗಾಗಿ ಆಮೇಲೆ ಸ್ವಲ್ಪ ಆರಿದಾದಮೇಲೆ ನಾವು ಒಂದು ಏರ್ ಟೈಟ್ ಕಂಟೈನರ್ಗೆ, ಅಂದರೆ ನನ್ನ ಹತ್ರ ಗ್ಲಾಸ್ ಜಾರ್ ಇದೆ, ಅದಕ್ಕೆ ಹಾಕ್ಕೊಂಡು ಇಟ್ಕೊತೀನಿ. ನೀವು ಇದೊಂದು ರೆಸಿಪಿನ ಟ್ರೈ ಮಾಡಿ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಕರ್ಬೇವಿನ ಸೊಪ್ಪು ಅಷ್ಟೇ, ಅಗಸೆ ಪುಡಿ, ಅಗಸೆ ಬೀಜನೂ ಅಷ್ಟೇ, ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ. ಫೈನಲಿ ಅಡುಗೆನೂ ರೆಡಿ ಆಯಿತು. ನಮ್ಮ ಮನೆಯವರು ಬಂದರು. ಸೊಪ್ಪು ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಇದು ಯಾವ ಥರ ಅಂತ ನಿಮ್ಗೆ ಗೊತ್ತೇ ಇರುತ್ತೆ, ಸೊಪ್ಪು ಒಗ್ಗರಣೆ ಹಾಕ್ಕೊಂಡಿರೋದು. ಅನ್ನ ಮಾಡಿದ್ದೀನಿ. ಮತ್ತು ನಾನಿಲ್ಲಿ ಬಸ್ಸಾರು ಅಂತ ಹೇಳಿದ್ನಲ್ಲ, ಬಸ್ಸಾರು ಮಾಡಲಿಲ್ಲ, ಗೊಜ್ಜು ಕ್ಯೂಚಿದ್ದೀನಿ. ಸುಮ್ಮನೆ ವೇಸ್ಟ್ ಆಗುತ್ತೆ, ಒನ್ ಟೈಮಿಗೆ ಯಾರು ಬಸ್ಸಾರು ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಗೊಜ್ಜು ಕ್ಯೂಚೋದು ನಿಮಗೆ ಡೀಟೇಲಾಗಿ ಬೇಕು ಅಂತಂದರೆ ಇನ್ನೊಂದು ಸತಿ ರಿಪೀಟ್ ಮಾಡಿ ತೋರಿಸ್ತೀನಿ. ಕಮೆಂಟ್ ಮಾಡಿ ತೋರಿಸ್ಬೇಕು ಬೇಡ ಅಂತ ಹೇಳ್ಬಿಟ್ಟು. ಹಂಗೇ ಬರ್ತಾ ಹಣ್ಣು ತಂದಿದ್ರು, ಅವನ್ನೆಲ್ಲ ಜೋಡಿಸಿಟ್ಟು ನೋಡ್ರಿ ಕಟ್ ಮಾಡಿಸ್ದೆ. ಫೈನಲಿ ಆಗಿ ಹಾಲು ಬಾಯಿನ ಯಾವ ಥರ ಬಂದಿದೆ ಅಂತ. ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ನನಗಂತೂ ಇನ್ನೂ ನೋಡ್ತಾ ಇದ್ರೆ ಇನ್ನೊಂದು ಸಲ ಮಾಡ್ಕೊಂಡು ತಿನ್ನಬೇಕು ಅನಿಸ್ತಿದೆ. ತುಂಬಾ ಚೆನ್ನಾಗಿತ್ತು, ಜೆಲ್ಲಿ ಜೆಲ್ಲಿಯಾಗಿ ಎಲ್ಲರಿಗೂ ಇಷ್ಟ ಆಯಿತು. ನೀವು ಒಂದು ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ. ಮಕ್ಕಳಿಗೆ, ದೊಡ್ಡವರಿಗೆ ಥರ ಕ್ಯಾಲ್ಶಿಯಮ್ಮು ಎಲ್ಲ ಚೆನ್ನಾಗಿರುತ್ತೆ. ಬೆಲ್ಲ ಎಲ್ಲ ಹಾಕಿರ್ತೀವಲ್ಲ, ರಾಗಿ ಅಂತೂ ತುಂಬಾ ಒಳ್ಳೆಯದು, ಹೇಳೋದೇ ಬೇಡ ನಿಮಗಂತೂ. ಈ ರಾಗಿಯಿಂದ ಈ ಥರ ಒಂದು ಹೆಲ್ದಿಯಾಗಿರೋಂಥ ಸ್ವೀಟ್ನ ಮನೆಯಲ್ಲೇ ಮಾಡ್ಕೊಂಡು ಕೊಡಿ ಮಕ್ಕಳಿಗೆ, ನೀವು ತಿನ್ನಿ, ಆಯಿತಾ. ಇದಾಗಿತ್ತು ಇವತ್ತಿನ ಸಂಡೆಯ ಒಂದು ವಿಡಿಯೋ. ನಮ್ಮ ಮನೆಯವರಿದ್ದಾಗ ನಾನು ವಾಯ್ಸಲ್ಲಿ ಮಾತಾಡೋಕ್ಕಾಗಲಿಲ್ಲ, ಅದಕ್ಕೆ ನಾನು ಈ ಥರ ವೀಡಿಯೋ ಮಾಡಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ವೀಡಿಯೋ ಎಂಡ್ ಮಾಡೋದು ಮರ್ತೋಗಿತ್ತು, ಹಾಗಾಗಿ ಹೇಳ್ತಾಯಿದ್ದೀನಿ. ನಿಮಗೇನಾದರೂ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಆಯಿತಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್.